ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ಲಾಸ್ಟ್ ವ್ಲಾಗಲ್ಲಿ ಸ್ವಲ್ಪ ಕೆಲಸ ಇದೆ ಹೋಗಬೇಕಂತ ಹೇಳಿದ್ದೆ ಅಲ್ವಾ. ಮನೆಗೆ ಸ್ವಲ್ಪ ಹಣ್ಣು ಹೂವು ಹಾಗೆ ಸ್ನ್ಯಾಕ್ಸ್ ಎಲ್ಲ ತರೋದಿತ್ತು. ಸೊ ಹಂಗಾಗಿ ನಾನು ಹೊರಗಡೆ ಹೋಗಿದ್ದೆ. ನನ್ನ ಮಗಳಿಗೆ ಮ್ಯಾಂಗೋ ಅಂದರೆ ತುಂಬ ಇಷ್ಟ. ಅದಕ್ಕೆ ಅವಳಿಗೆ ಮ್ಯಾಂಗೋ ತೊಗೊಂಬಂದೆ. ಹಾಗೆ ಅವಳು ಆ್ಯಪಲ್ಲು ಪೊಮೊಗ್ರೆನೇಟ್ ಇದೆಲ್ಲ ಸ್ವಲ್ಪ ಕಡಿಮೆ ತಿಂತಾಳೆ. ಸೊ ಹಾಗಾಗಿ ಸ್ವಲ್ಪನೇ ತಂದಿದ್ದೀನಿ. ನಾವಿರೋ ಲೇಔಟಲ್ಲಿ ತರಕಾರಿ ಮಾತ್ರ ಸಿಗುತ್ತೆ, ಹಣ್ಣು ಹೂವು ಇದೆಲ್ಲ ಸಿಗಲ್ಲ. ಸೊ ಹಾಗಾಗಿ ನಾನು ಹೊರಗಡೆ ಹೋಗಿದ್ದೆ ತರಕ್ಕೆ ಅಂತ ಹೇಳಿಬಿಟ್ಟು. ಹಾಗೆ ಹಣ್ಣೆಲ್ಲ ಇಲ್ಲಿ ತೆಗೆದಿಟ್ಕೊಂಡೆ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಅಂತ ನಾನೇನು ಮಾಡ್ಕೊಳ್ಳಿಲ್ಲ. ಮಧ್ಯಾಹ್ನ ನಾನು ಆಲ್ಮೋಸ್ಟ್ ಓಟ್ಸ್ ತಿಂತೀನಿ. ಓಟ್ಸ್ ಕೂಡ ಖಾಲಿಯಾಗೋಗಿತ್ತು. ಸೊ ಅದಕ್ಕೆ ಇದನ್ನು ರೀಫಿಲ್ ಮಾಡ್ಕೋತಾ ಇದ್ದೀನಿ. ಒಂದ್ಸಲ ಓಟ್ಸ್ನ ಫಿಲ್ ಮಾಡಿ ಇಟ್ಕೊಂಡ್ರೆ ನನಗೆ 15 to 20 ಡೇಸ್ ಆಗುತ್ತೆ. ನಾನಿಲ್ಲಿ ಓಟ್ಸ್ಗೆ ಬಿಸಿ ಮಾಡ್ಕೊಂಡಿರೋವಂಥ ಹಾಲು ಹಾಗೆ ಜೇನುತುಪ್ಪ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋವಂಥ ಬನಾನಾ ಹಾಕ್ಕೊಂಡು ಓಟ್ಸ್ನ ರೆಡಿ ಮಾಡ್ಕೊತೀನಿ. ನಾನಿಲ್ಲಿ ಓಟ್ಸ್ನೆಲ್ಲ ತಿಂದ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗಳು ಬರೋ ಟೈಮ್ ಆಗಿತ್ತು. ಅವಳು ಬಂದ ತಕ್ಷಣ ಊಟ ಏನು ಮಾಡಲ್ಲ, ಹಣ್ಣೇನಾದರೂ ಹಾಕ್ಕೊಟ್ರೆ ತಿಂತಾಳೆ. ಸೊ ಅದಕ್ಕೆ ಅವಳಿಗೆ ನೇರಳೆಹಣ್ಣು ಹಾಕ್ಕೊಟ್ಟೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಮಿನಿ ವ್ಲಾಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.